ಕರ್ತವ್ಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅತ್ಯಂತ ಸರಳ ವಿಧಾನಗಳ ಮೂಲಕ ಹಂತ ಹಂತವಾಗಿ ಹೇಗೆ ಯಶಸ್ವಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಹಾಗೂ ಫೇಸ್ ಕ್ಯಾಪ್ಚರ್ಗೆ ಸಂಬಂಧಪಟ್ಟಂತಹ ಏನೆಲ್ಲ ಡೌಟ್ಸ್ಗಳಿದೆ ಮತ್ತು ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಾಗ್ಬೋದು ಅದಕ್ಕೆ ಪರಿಹಾರವನ್ನು ಈ ವಿಡಿಯೋದಲ್ಲಿ ಸೂಚಿಸಲಾಗಿದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ವೀಕ್ಷಣೆ ಮಾಡಿ. ಈ ಕರ್ತವ್ಯ ಆ್ಯಪ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಡೌಟ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ಗಳು ಎದುರಾದಂಥ ಸಂದರ್ಭದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವಕ್ಕೆ ಸಾಧ್ಯವಾದಷ್ಟು ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಕರ್ತವ್ಯ ಆ್ಯಪ್ನ ಮುಂದಿನ ಅಪ್ಡೇಟ್ಗಳಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಅಗತ್ಯ ಎನಿಸಿದರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಇತರರಿಗೂ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಕರ್ತವ್ಯ ಆ್ಯಪ್ಗೆ ಸಂಬಂಧಪಟ್ಟಂತೆ KAAMS ಅಂತಂದೇಳಿ ಸರ್ಚ್ ಬಾರಲ್ಲಿ ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಡಿ. ಈಗ ನೋಡಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಕಾಮ್ಸ್ KAAMS ಅಂತಂದೇಳಿ ತೋರಿಸ್ತಾ ಇದೆ. ಇದೇ ಕರ್ತವ್ಯ ಆ್ಯಪ್. ಇದನ್ನ ಇನ್ಸ್ಟಾಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇನ್ಸ್ಟಾಲ್ ಅಂತಂದೇಳಿ ಇಲ್ಲಿ ಏನ್ ಮಾಡಿ ಕ್ಲಿಕ್ ಮಾಡಿ. ಈಗ ಅದು ಇನ್ಸ್ಟಾಲ್ ಆಗ್ತದೆ. ಅದು ಹೆಚ್ಚು ಕಡಿಮೆ 153 MB ಗಾತ್ರವನ್ನು ಹೊಂದಿದೆ. ಆ್ಯಪ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಬೇಕು. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಈಗ ನನ್ನ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಸಹ ಆಗಿದೆ. ಈಗ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಓಪನ್ ಅಂತಂದೇಳಿ ಕೊಡಿ. ಓಕೆ, ಓಪನ್ ಆದ ತಕ್ಷಣ ಫಸ್ಟ್ ಟೈಮ್ ಅಲ್ಲಿ ಅದು ಈ ರೀತಿಯಾಗಿರ್ತಕ್ಕಂಥ ಪಾಪ್ಅಪ್ ಮೆಸೇಜ್ ಅನ್ನ ಕೇಳುತ್ತೆ. ಏನು ಅಂದ್ರೆ ಹಲೋ ಟು ಟೇಕ್ ಪಿಕ್ಚರ್ ಅಂಡ್ ರೆಕಾರ್ಡ್ ವಿಡಿಯೋ, ಅಂದ್ರೆ ನಿಮ್ಮ ಫೋಟೋವನ್ನ ತಗೊಳ್ಲಿಕ್ಕೆ ಮತ್ತು ವಿಡಿಯೋವನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೇಳುತ್ತೆ. ಸೊ ನೀವು ಅದಕ್ಕೆ ಪರ್ಮಿಷನ್ ಕೊಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ ಫಸ್ಟ್ ಒನ್, ಅದನ್ನ ಕೊಡಿ. ಅಂದ್ರೆ ಈ ಆ್ಯಪ್ ಯಾವ್ಯಾವ ವರ್ಕ್ ಮಾಡುತ್ತೆ ಅವಾಗೆಲ್ಲ ಅದು ಪರ್ಮಿಷನ್ ಅನ್ನ ಆಟೋ ತಗೊಳ್ತದೆ. ಅದೇ ರೀತಿಯಾಗಿ ನಿಮ್ಮ ಲೊಕೇಶನ್ ಸರ್ವಿಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಲಿಕ್ಕೆ ಆನ್ ಮಾಡ್ಕೊಳ್ಲಿಕ್ಕೆ ಕೇಳುತ್ತೆ. ಅದು ಸಹ ಫಸ್ಟ್ ಒನ್ ಅನ್ನ ಕೊಡಿ. ಅಂದ್ರೆ ಈ ಆ್ಯಪ್ ಯಾವಾಗ ಆಕ್ಟಿವೇಟ್ ಇರುತ್ತೆ ಅದು ತನ್ನಷ್ಟಕ್ಕೆ ತಾನೇ ಏನ್ ಮಾಡ್ತದೆ, ಲೊಕೇಶನ್ ಅನ್ನ ಆನ್ ಮಾಡ್ಕೊಂಡು ಅದು ಆಕ್ಸೆಸ್ ಮಾಡ್ಕೊಳ್ತದೆ. ಓಕೆ ಕೊಡಿ. ಈಗ ಎನೇಬಲ್ ಲೊಕೇಶನ್ ಸರ್ವಿಸ್ ಅಂತ ಬರ್ತಾ ಇದೆ. ಅಂದ್ರೆ ನನ್ನ ಲೊಕೇಶನ್ ಸರ್ವಿಸ್ ಆಫ್ ಆಗಿತ್ತು, ಸೊ ಅದನ್ನ ಆನ್ ಮಾಡ್ಕೊಂತ ಇದ್ದೀನಿ ನಾನೀಗ. ನೀವು ಏನಾರ ಆಫ್ ಆಗಿತ್ತು ಅಂದ್ರೆ ಆನ್ ಮಾಡ್ಕೊಳ್ಳಿ. ಅಪ್ಡೇಟ್ ರಿಕ್ವೈರ್ ಅಂತಂದೇಳಿ ಬರ್ತಾ ಇದೆ. ನ್ಯೂ ವರ್ಷನ್ ಆಫ್ ದಿ ಆ್ಯಪ್ ಈಸ್ ಅವೈಲೇಬಲ್, ಪ್ಲೀಸ್ ಅಪ್ಡೇಟ್ ಟು ಕಂಟಿನ್ಯೂ ಯೂಸಿಂಗ್ ದ ಆ್ಯಪ್ ಅಂತ ಬರ್ತಾ ಇದೆ. ಅಪ್ಡೇಟ್ ಕೊಡಿ. ಓಕೆ, ಈಗ ಫಸ್ಟ್ ಒನ್ ವೆಲ್ಕಮ್ ಟು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತಾ ಇದೆ. ಈ ಒಂದು ಇದಕ್ಕೆ ಫಸ್ಟ್ ಟೈಮ್ ನಾವು ಹೋಗಿರೋದ್ರಿಂದ ರಿಜಿಸ್ಟರ್ ಅನ್ನ ಮಾಡ್ಕೋಬೇಕು. ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಅಂತಂದೇಳಿ ಮಾಡ್ಕೋಬೇಕಾಗ್ತದೆ. ಇನ್ನು ನಮ್ಮ ಅಕೌಂಟ್ ಇದರಲ್ಲಿ ರಿಜಿಸ್ಟರ್ ಆಗಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವೇನ್ ಮಾಡೋಣ, ರಿಜಿಸ್ಟ್ರಿಗೆ ಹೋಗೋಣ. ರಿಜಿಸ್ಟರ್, ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಈ ಮೊಬೈಲ್ ನಂಬರ್ ಯಾವ್ದಾಗಿರ್ಬೇಕಂದ್ರೆ ನಿಮ್ಮ HRMS ಅಲ್ಲಿ ನಿಮ್ಮ ಅಧಿಕೃತವಾಗಿರ್ತಕ್ಕಂಥ ಮೊಬೈಲ್ ನಂಬರ್, ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರಿ, HRMS ಗೆ ಯಾವ್ದು ಲಿಂಕ್ ಆಗಿರ್ತದೆ ಅದೇ ಮೊಬೈಲ್ ನಂಬರ್ ಅನ್ನ ನೀವು ಯೂಸ್ ಮಾಡ್ಕೋಬೇಕು. ಸೊ ಅದೇ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಕೊಟ್ಟು ಗೆಟ್ OTP ಅಂತಂದೇಳಿ ಕೊಡಿ. ಓಕೆ, OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆ ಮೊಬೈಲ್ಗೆ OTP ಬಂದಿರುತ್ತೆ. ಆ OTP ನ 4 ಡಿಜಿಟ್ ನ OTP ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ OTP ಅಂತಂದೇಳಿ ಕೊಡಿ. OTP ಸಬ್ಮಿಟ್ ಸಕ್ಸಸ್ಫುಲಿ ಅಂತಂದೇಳಿ ಬಂತು. ನೆಕ್ಸ್ಟ್ ಅದಾದ್ಮೇಲೆ OTP ಸಕ್ಸಸ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಂದೇಳಿ ಕ್ಲಿಕ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. KYC ಸರ್ವಿಸ್ಗೆ ಇದು ಪೇಜ್ ಓಪನ್ ಆಗ್ತದೆ. ಅಂದ್ರೆ ನಿಮ್ಮ ಆಧಾರ್ ಸಂಖ್ಯೆಯನ್ನ KYC ಮಾಡಬೇಕಾಗ್ತದೆ. ಸೊ ಹಾಗಾಗಿ ತಪ್ಪಿಲ್ದ ಹಾಗೆ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಅಲ್ಲಿ OTP ಬರುತ್ತದೆ. OTP ಅನ್ನ ಎಂಟ್ರಿ ಮಾಡಿ KYC ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿ. ಓಕೆ, ಅಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಹಾಕಿ ನನ್ನ ಆಧಾರ್ ಮಾಹಿತಿಯನ್ನ ನಾನು ಹಂಚ್ಕೊಳ್ಳೋದಿಕ್ಕೆ ನನ್ನ ಅನುಮತಿ ಇದೆ ಅಂತಂದೇಳಿ, ಸಹಮತಿ ಇದೆ ಅಂತಂದೇಳಿ ಅಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಹಾಕಿ ನಾನು OTP ಯನ್ನ ಮೂಲಕ ನಾನು ಏನ್ ಮಾಡ್ತೇನೆ ಅಂದ್ರೆ KYC ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ OTP ಯನ್ನು SMS ಮೂಲಕ ಕಳುಹಿಸಲಾಗಿದೆ. OTP ಸೆಂಟ್ ಅಂತ ಇದೆ. 6 ಡಿಜಿಟ್ ನ OTP ಬರ್ತದೆ. ಆ OTP ಯನ್ನ ಇಲ್ಲಿ ಎಂಟರ್ ಮಾಡಿ. ಈ OTP ಯನ್ನ ನೀವು ಎಂಟರ್ ಮಾಡೋದಕ್ಕೆ ಕೇವಲ 120 ಸೆಕೆಂಡ್ ಅಂದ್ರೆ 2 ನಿಮಿಷ ಟೈಮ್ ಇರ್ತದೆ. ಅಷ್ಟರೊಳಗೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಅಥೆಂಟಿಕೇಟೆಡ್ ನಂಬರ್ ಲಿಂಕ್ ಯಾವ್ದಾಗಿರುತ್ತೆ ಆಧಾರ್ಗೆ ಆ ನಂಬರ್ ಅನ್ನ ನಿಮ್ಮ ಹತ್ರದಲ್ಲೇ ಇಟ್ಕೋಬೇಕು. ಅದೇ ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಸೊ ಈಗ ನಾನು ನನ್ನ OTP ಯನ್ನ KYC OTP ಯನ್ನ ಎಂಟರ್ ಮಾಡಿದ್ದೇನೆ. ಸಲ್ಲಿಸು ಅಥವಾ ಸಬ್ಮಿಟ್
ಕ್ಲಿಕ್ ಮಾಡಿ ಪ್ರೋಸೆಸ್ ಆಗುತ್ತೆ. ಈ ಪ್ರೋಸೆಸ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡಿ ಈ ರೀತಿಯಾಗಿ ಬಂತು. ಅಲ್ಲಿ ಏನಾಯ್ತು ಅಂದ್ರೆ ಟೈಮ್ ಔಟ್ ಆಯ್ತು. ಪುನಃ OTP ಪಡೆಯಿರಿ, ರೀಸೆಂಡ್ OTP ಅಂತ ಬರುತ್ತೆ. ಬಟ್ ಕೆಳಗಡೆ ಪ್ರೊಸೆಸಿಂಗ್ ಅಂತಂದೇಳಿ ಬರ್ತಾ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಆ ಪ್ರೊಸೆಸಿಂಗ್ ಒಂದು ಕಂಪ್ಲೀಟ್ ಆಗ್ಬೇಕು, ಇಲ್ಲ ಫೇಲ್ ಆಗ್ಬೇಕು, ಆಗ ಮಾತ್ರ ರೀಸೆಂಡ್ OTP ಕೊಡ್ತೀನಿ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಈ ರೀತಿಯಾದಂತ ಪ್ರಕರಣಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿ, ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ. ಈಗ ನೋಡಿ ನನ್ನ ಮೊಬೈಲ್ ಅಲ್ಲಿ ನನ್ನ ಅಕೌಂಟ್ ಗೆ ಸಂಬಂಧಪಟ್ಟಂತ KYC ಸಕ್ಸಸ್ಫುಲ್, KYC ಪ್ರೊಸೆಸ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಓಕೆ ಅಂತ ಕೊಡಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಈಗ ನಮ್ಮ ಎಂಪ್ಲಾಯ್ ಐ ಡಿಯನ್ನ ಎಂಟ್ರಿ ಮಾಡ್ತಕ್ಕಂಥದ್ದು KG ID ಅಥವಾ ಎಂಪ್ಲಾಯ್ ID ಅಂತ. ಇನ್ನೇನು ಗೌರ್ಮೆಂಟ್ ಸರ್ವೆಂಟ್ ಗಳಿಗೆಲ್ಲ ಏನಾಗ್ತದೆ, ಗೌರ್ಮೆಂಟ್ ಎಂಪ್ಲಾಯಿಗಳಿಗೆಲ್ಲ ಅವರ ಫಸ್ಟ್ KG ID ನಂಬರ್ HRMS ಅಲ್ಲೂ ಸಹಿತ ಎಂಪ್ಲಾಯ್ ID ಆಗಿ ನಾವು ಬಳಸ್ತೇವೆ. ಇಲ್ಲಿ ಸಹಿತ KG ID ಯ ಫಸ್ಟ್ ಪಾಲಿಸಿ ನಂಬರ್ ಏನಿರ್ತದೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಉಳಿದಂತೆ ಈ ಅನುದಾನಿತ ಮತ್ತೆ ಬೇರೆ ಖಾಸಗಿ ಹೊರಗುತ್ತಿಗೆ ಅವ್ರಿಗೆಲ್ಲ ಏನಾಗ್ತದೆ, ಅವ್ರಿಗೆ LIC ನಂಬರ್ ಇರ್ತದೆ. ಅನುದಾನಿತದವರಿಗೆ ಅವ್ರಿಗೆ ಎಂಪ್ಲಾಯ್ ID ಅಂತ ಇರ್ತದೆ. ಅಥವಾ ಈ ಹೊರಗುತ್ತಿಗೆ ಮತ್ತೆ ಬೇರೆ ವರ್ಕರ್ ಗಳಿಗೆ, ಡೈಲಿ ವೇಜಸ್ ವರ್ಕರ್ ಗಳಿಗೆ ಅವ್ರಿಗೆ ಏನಾದ್ರು ಈ ರೀತಿ ಇತ್ತು ಅಂದ್ರೆ ಅದನ್ನ ಆಫೀಸಿಂದ ಕೇಳ್ಬಿಟ್ಟು ಅವರ ಎಂಪ್ಲಾಯ್ ID ಯಾವುದು ಅದನ್ನ ಎಂಟ್ರಿ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಾನು ನನ್ನ ಎಂಪ್ಲಾಯ್ ಐಡಿಯನ್ನ HRMS ಅಲ್ಲಿ ಇರುವಂತೆ KG ID ಫಸ್ಟ್ KG ID ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಓಕೆ, ಎಂಟ್ರಿ ಮಾಡಿ ಆದ್ಮೇಲೆ ಸಬ್ಮಿಟ್ ಕೊಡಿ. ನೋಡಿ ಆತರ ಸಬ್ಮಿಟ್ ಕೊಟ್ಟ ತಕ್ಷಣ HRMS ಅಲ್ಲಿ ಇರ್ತಕ್ಕಂತ ನನ್ನ KG ID ಯ ಎಲ್ಲಾ ಡೀಟೇಲ್ಸ್ ಇಲ್ಲಿ ಫೆಚ್ ಆಗ್ತದೆ ಈ ಆಪ್ ಅಲ್ಲಿ. ನೋಡಿ ಅಲ್ಲಿ ನನ್ನ ಹೆಸರು ಪೂರ್ಣವಾಗಿ ಡಿಸ್ಪ್ಲೇ ಆಗ್ತಾ ಇದೆ. HRMS ಅಲ್ಲಿ ಇರುವಂತೆ ಕೊಟ್ರೇಶ ಸರ್ವೇಶ ಸ್ವಾಮಿ ಷಡಕ್ಷರಿ ಮಠ್. ನೋಡಿ ಡಿಸಿಗ್ನೇಷನ್ ಮತ್ತೆ ಡಿಪಾರ್ಟ್ಮೆಂಟ್ ಎರಡೂ ಆಗ್ತಾ ಇದೆ. ಸೊ ಇದು ಸರಿಯಾಗಿದೆ ಅಂತಂದೇಳಿ ಕನ್ಫರ್ಮ್ ಆದ್ಮೇಲೆ ನೆಕ್ಸ್ಟ್ ಅಂತಂದೇಳಿ ಕೊಡಿ. ಇದು ಇಂಪಾರ್ಟೆಂಟ್. ಈ ಒಂದು ಇದರಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಬರ್ತದೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಫೇಸ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಇಲ್ಲಿ 2 ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದ ಕ್ಯಾಮ್ರಾ ಮಾರ್ಕಿಂಗ್ಸ್ ಅಂತ ಇದೆ. ಅಂದ್ರೆ ಇಲ್ಲಿ ರೌಂಡ್ ಆಗಿ ಒಂದು ಓಪನ್ ಆಗ್ತದೆ ಕ್ಯಾಮ್ರಾ. ಆ ರೌಂಡ್ ಏನ್ ಮಾರ್ಕಿಂಗ್ ಇರ್ತದಲ್ಲ, ಆ ಮಾರ್ಕಿಂಗ್ ಒಳಗಡೆನೆ ನಿಮ್ಮ ಫೇಸ್ ಬರೋ ಹಾಗೆ ಫ್ರಂಟ್ ಕ್ಯಾಮ್ರಾದಿಂದ ಸೆಲ್ಫಿಯನ್ನ ನೀವೇನ್ ಮಾಡ್ಬೇಕು, ಕ್ಲಿಯರ್ ಆಗಿರ್ತಕ್ಕಂತ ಬೆಳಕು ಬರ್ತಕ್ಕಂತ ಜಾಗದಲ್ಲಿ, ಲೈಟ್ ಇರ್ತಕ್ಕಂತ ಜಾಗದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಗ್ರಾಂಟ್ ಪರ್ಮಿಷನ್ ಟು ಯೂಸ್ ದ ಕ್ಯಾಮ್ರಾ ಅಂಡ್ ಲೊಕೇಶನ್ ಅಂತ ಇದೆ. ಈ ಕ್ಯಾಪ್ಚರ್ ಫೇಸ್ ಕೊಟ್ಟ ತಕ್ಷಣ ಅಲ್ಲೊಂದು ಪಾಪ್ಅಪ್ ಮೆಸೇಜ್ ಕೇಳ್ತದೆ. ಅಂದ್ರೆ ನಿಮ್ಮ ಕ್ಯಾಮ್ರಾವನ್ನ ಆಕ್ಸೆಸ್ ಮಾಡ್ಕೊಳ್ಲಿಕ್ಕೆ ಮತ್ತೆ ನಿಮ್ಮ ಫೋಟೋವನ್ನ ತಕೊಂಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೇಳುತ್ತೆ. ನೀವು ಅಲೋ ಅಂತಂದೇಳಿ ನೀವೇನ್ ಮಾಡ್ಬೇಕು, ಪರ್ಮಿಷನ್ ಅನ್ನ ಕೊಡಬೇಕು. ಇದು ಕೊಟ್ಟಾದ್ಮೇಲೆ ನೀವು ಕ್ಲಿಕ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಆಧಾರ್ ಸರ್ವರ್ ಅಲ್ಲಿ ಇರ್ತಕ್ಕಂಥ ಫೋಟೋಗೂ ಎರಡಕ್ಕೂ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಮ್ಯಾಚ್ ಮಾಡ್ಕೊಂಡಾದ್ಮೇಲೆ ಮ್ಯಾಚ್ ಸಕ್ಸಸ್ ಆಯ್ತು ಅಂತಂದೇಳಿ ಅಂದ್ರೆ ಆಗ ಏನಾಗ್ತದೆ ಅಂದ್ರೆ ಯುವರ್ ಸಕ್ಸಸ್ಫುಲ್ ಮ್ಯಾಚ್ ಅಂತಂದೇಳಿ ಬರ್ತದೆ. ಅಲ್ಲಿಂದ ಏನಾಗ್ತದೆ, ನಿಮ್ಮ ಅಕೌಂಟ್ ಅನ್ನ ಲಾಗಿನ್ ಮಾಡಬಹುದು. ಅಕಸ್ಮಾತ್ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಮತ್ತೊಂದ್ಸರಿ ನೀವು ಫೋಟೋವನ್ನ ಕೊಡಬಹುದು. ಮತ್ತೆ ಇಲ್ಲಿ ಫೋಟೋವನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಒಂದು ವೇಳೆ ಫೋಟೋ ಸರಿ ಬಂದಿಲ್ಲ ಅಂದ್ರೆ ರೀಟೇಕಿಗೂ ಅವಕಾಶ ಇರ್ತದೆ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಫೋಟೋವನ್ನ ತಗೊಂಡಾಗ ಇಲ್ಲಿರ್ತಕ್ಕಂತ ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಂಗಿಟ್ಯೂಡ್ ಏನಾಗ್ತದೆ, ಅಕ್ಷಾಂಶ ರೇಖಾಂಶಗಳು ಇಲ್ಲಿ ದಾಖಲಾಗ್ತದೆ. ಇದು ಲೊಕೇಶನ್ ಅನ್ನ ಏನ್ ಮಾಡ್ತದೆ, ತಗೊಳ್ತದೆ. ಹಾಗಾಗಿ ಇಲ್ಲಿ ನೀವೇನ್ ಮಾಡಬೇಕು, ಮನೇಲಿ ಕೂತ್ ಮಾಡಿದ್ರೆ ಅಲ್ಲಿರ್ತಕ್ಕಂತ ಲೊಕೇಶನ್ ಏನಾಗ್ತದೆ ಇದರಲ್ಲಿ ರೆಕಾರ್ಡ್ ಆಗ್ತದೆ. ಹಾಗಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ, ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರಿ ಅದೇ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದಲೇ ನೀವೇನ್ ಮಾಡ್ಬೇಕು, ಅಲ್ಲೇನ್ ಜಿಯೋ ಫೆನ್ಸ್ ಬೌಂಡ್ರಿಯನ್ನ ಏನ್ ಮಾಡಿರ್ತಾರೆ, ಜಿಯೋ ಬೌಂಡ್ರಿಯನ್ನ ಏನ್ ಮಾಡಿರ್ತಾರೆ, ನಿಮ್ಮ ಕರ್ತವ್ಯದ ಸ್ಥಳದಲ್ಲಿ ರೆಕಾರ್ಡ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಿರ್ತಾರೆ. ಆ ಬೌಂಡ್ರಿಯಲ್ಲೇ ನಿಂತ್ಕೊಂಡು ನೀವೇನ್ ಮಾಡ್ಬೇಕು ಅಂತಂದೇಳಿ ಅಂದ್ರೆ ಜಿಯೋ ಬೌಂಡ್ರಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಫೋಟೋವನ್ನ ತಗೊಳ್ಬೇಕು. ಆಗ ಏನಾಗ್ತದೆ ಅಂದ್ರೆ ನಿಮ್ಮ ಕರ್ತವ್ಯ ಆ್ಯಪ್ಗೆ ಸರಿಯಾಗಿರ್ತಕ್ಕಂತ ಲೊಕೇಶನ್ ಏನಾಗ್ತದೆ ಇದಕ್ಕೆ ಸೆಟ್ ಆಗ್ತದೆ. ನೆಕ್ಸ್ಟ್ ನೀವು ಲಾಗಿನ್ ಆದಾಗ ಅದೇ ಲೊಕೇಶನ್ ಅಲ್ಲಿ ನೀವೇನ್ ಮಾಡ್ತೀರಿ, ಚೆಕ್ ಇನ್ ಚೆಕ್ಔಟ್ ಆದಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲದ ನಿಮ್ಮ ಅಟೆಂಡೆನ್ಸ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ನೀವು ನಿಮ್ಮ ಕರ್ತವ್ಯದ ನಿಗದಿತ ಬೌಂಡ್ರಿ ಒಳಗಡೆ ಇರದೆ ಮನೇಲಿ ಕೂತೋ ಅಥವಾ ಬೇರೆ ಯಾವುದೋ ಸ್ಥಳದಲ್ಲಿ ನೀವು ಫೇಸ್ ಕ್ಯಾಪ್ಚರನ್ನು ಮಾಡಿದರೆ ಅಲ್ಲಿರೋ ಲೊಕೇಶನ್ ರೆಕಾರ್ಡ್ ಆದರೆ ಮುಂದೆ ನೀವು ಚೆಕ್ ಇನ್ ಚೆಕ್ಔಟ್ ಆಗಿ ಅಟೆಂಡೆನ್ಸನ್ನು ಇದರಲ್ಲಿ ದಾಖಲು ಮಾಡೋದಕ್ಕೆ ಏನಾಗ್ತದೆ ಅಂದರೆ ತಾಂತ್ರಿಕ ಸಮಸ್ಯೆಗಳು, ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಆಗ್ತಕ್ಕಂಥ ಸಂಭವ ಇರ್ತದೆ. ಹಾಗಾಗಿ ಅವಸರ ಮಾಡದೆ ನೀವು ನಿಮ್ಮ ಕರ್ತವ್ಯದ ಸ್ಥಳದಲ್ಲಿಯೇ ಕಡ್ಡಾಯವಾಗಿ ಫೇಸ್ ಕ್ಯಾಪ್ಚರನ್ನು ಮಾಡಿ ಅಲ್ಲಿರ್ತಕ್ಕಂಥ ಲೊಕೇಶನ್ನೇ ರೆಕಾರ್ಡ್ ಆಗಲಿ. ಮುಂದೆ ಏನಾಗ್ತದೆ ಅಂದರೆ ನಿಮಗೆ ಅಟೆಂಡೆನ್ಸನ್ನು ದಾಖಲು ಮಾಡೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಇದು ಇಲಾಖೆಯ ಅಧಿಕೃತ ಮಾಹಿತಿನೂ ಸಹ ಆಗಿರ್ತದೆ. ಕೊನೆಯದಾಗಿ ತಮಗೆ ಸ್ಪಷ್ಟೀಕರಿಸೋದೇನು ಅಂದರೆ ನೀವು ಎಲ್ಲಿ ಯಾವ ಸ್ಥಳದಲ್ಲಿ ಬೇಕಾದರೂ ಕೂತ್ಕೊಂಡು
ನೋಂದಣಿಯನ್ನು ಮಾಡ್ಕೋಬೋದು, ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಆದರೆ ಫೇಸ್ ಅಥೆಂಟಿಕೇಷನನ್ನು ಮಾತ್ರ ನಿಮ್ಮ ಶಾಲೆಯ ಅಥವಾ ನಿಮ್ಮ ಕಚೇರಿಯ ಜಿಯೋ ಫೆನ್ಸಿಂಗ್ ಬೌಂಡ್ರಿ ಏನಿರ್ತದೆ, ನಿಗದಿತ ಲಿಮಿಟ್ಟು, ಆ ಲಿಮಿಟಲ್ಲೇ ನೀವು ಆ ಸ್ಥಳದಲ್ಲೇ ಇಟ್ಕೊಂಡ್ಬಿಟ್ಟು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕಾಗ್ತದೆ. ಈ ಒಂದು ಪಾಯಿಂಟನ್ನು ಎಲ್ಲರೂ ಎಚ್ಚರಿಕೆಯಿಂದ ಗಮನವಹಿಸಿ. ಆದರೆ ಇಲ್ಲಿ ಯಾವುದೇ ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ ಅಂತಂದೇಳಿ ಹೇಳ್ತಾ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಅಗತ್ಯ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಇತರರಿಗೂ ಸಹ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.